ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಕನ್ನಡಮಯವಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕನ್ನಡದ ಕಂಪು, ಹಳದಿ ಕೆಂಪು ಬಣ್ಣದ ಕನ್ನಡ ಸೂಚನಾ ಫಲಕಗಳೊಂದಿಗೆ ಹೊಸ ರೂಪ ತಾಳಿದೆ. ಈಗ ನೋಡಿ, IPLಗೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿ ಆಗಿದೆ. ಜೊತೆಗೆ ಕನ್ನಡದ ಕಂಪು ಎಲ್ಲಾ ಕಡೆ ಸ್ಟೇಡಿಯಂ ತುಂಬಾ ಹಳದಿ ಕೆಂಪು ಬಣ್ಣದ ಕನ್ನಡ ಸೂಚನಾ ಫಲಕಗಳೊಂದಿಗೆ ಹೊಸ ರೂಪ ಪಡ್ಕೊಂಡಿದೆ ಸ್ಟೇಡಿಯಂ. ಶನಿವಾರದಿಂದ IPL ಸೀಸನ್ 19ರ ಪಂದ್ಯಾವಳಿ ಆರಂಭ ಆಗುತ್ತೆ. ಮೊದಲ ಪಂದ್ಯ ಕ್ರೀಡಾಂಗಣದ ಸುತ್ತ ನಾಮಫಲಕದಲ್ಲಿ ಕನ್ನಡ ರಾರಾಜಿಸ್ತಾ ಇದೆ. ನಾಮಫಲಕದಲ್ಲಿ ಕನ್ನಡ ಅಂಕಿಗಳು ಹಾಗೂ ಕನ್ನಡದ ಪದ ಬಳಕೆಯಾಗಿದ್ದಾವೆ. ಒಳ್ಳೆ ಬೆಳವಣಿಗೆ ಇದು. ಈ ಬಾರಿಯ ಮ್ಯಾನೇಜ್ಮೆಂಟ್ ಇದೆಯಲ್ಲ, ವೆಂಕಟೇಶ್ ಪ್ರಸಾದ್ ಅವರೇ ಅಧ್ಯಕ್ಷರಾಗಿದ್ದಾರೆ ಈ ಬಾರಿ. ಸೊ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರೋದು. ಜೊತೆಗೆ ಸ್ಟೇಡಿಯಂನ ಗೇಟ್ಗಳು, ಹೊಸ ಗೇಟ್ಗಳನ್ನು ಕೂಡ ನಿರ್ಮಿಸಿದ್ದಾರೆ. ಒಳಗಡೆ ಸ್ಟೇಡಿಯಂ ಬಹಳ ಅದ್ಭುತವಾಗಿ ಸಾರಿ ಕಾಣಿಸ್ತಾ ಇದೆ. ಒಳ್ಳೆ ಸೀಟ್ಗಳನ್ನು ರೆಡಿ ಮಾಡಿದ್ದಾರೆ. ಅದಾದ ನಂತರ ಈ ವಾಶ್ರೂಮ್ ವ್ಯವಸ್ಥೆ ಸರಿ ಇರಲಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅದರ ಬಗ್ಗೆನೂ ಕೂಡ ಫ್ಯಾನ್ಸ್ ಕಂಪ್ಲೇಂಟ್ ಕೊಡ್ತಾನೆ ಇದ್ರು. ಸೊ ಅದನ್ನು ಕೂಡ ಸರಿ ಮಾಡಿದ್ದಾರೆ ಒಳಗಡೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇದೆಲ್ಲದರ ಜೊತೆಗೆ ಈ ಬಾರಿ ಹಳದಿ ಕೆಂಪು ಅನ್ನೋದ್ರ ಜೊತೆಗೆ ನಮ್ಮ ಕನ್ನಡದ ಭಾಷೆಯ ಹೆಚ್ಚು ಬಳಕೆಯಾಗಿದೆ ಅನ್ನೋದು ಕೂಡ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಗೇಟ್ನ ಮುಂಭಾಗ, ಅದರಲ್ಲೂ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬರಬೇಕು ಆ ಸೂಚನಾ ಫಲಕಗಳಿರ್ತಾವಲ್ಲ, ಎಲ್ಲವೂ ಕೂಡ ಕನ್ನಡದಲ್ಲೇ ಇದೆ.